ಟಿಕೆಟ. ಹೀಗಾಗಿ ಇಲ್ಲೇ ಎರಡೂ ಕಡೆ ಬಿ ಜೆ ಪಿ ಇದಂತೆ ಫೈನಲ್ ಆಗ್ಯದ. ಇನ್ನು ದಾವಣಗೆರೆದೊಂದು ಕಾಂಗ್ರೆಸ್ಸಿಂದ ಯಾರು ನಿಲ್ಲಿಸ್ಬೋದು ಅನ್ನುವಂಥದ್ದು ಇನ್ನೂ ಕಗ್ಗಂಟದ. ಏನು ಮಲ್ಲಿಕಾರ್ಜುನ ಮಗ ಸಮರ್ಥ ನಿಲ್ತಾರೋ ಅಥವಾ ಮುಸ್ಲಿಂ ಸಮುದಾಯದ ಯಾರಾದರೂ ಒಬ್ಬರು ನಿಲ್ತಾರೋ ಅನ್ನುವಂಥದ್ದು. ಇಲ್ಲೂ ಸಹಿತ ಮುಸ್ಲಿಂ ಮತ್ತು ಲಿಂಗಾಯತ್ ಎರಡೂ ಸಮುದಾಯ ಕೂಡಿದರೆ ನಿಶ್ಚಿತವಾಗಿ ಆಯ್ಕೆ ಆಗ್ತದೆ ಅನ್ನುವಂಥದ್ದು. ಯಾಕೆ 65,000 ಓಟಿನ ಸಾಲದಲ್ಲ ಮುಸ್ಲಿಂ ಸಮುದಾಯದ್ದು. ಮತ್ತು ಎಸ್ ಮಲ್ಲಿಕಾರ್ಜುನ ಅವರ ವಿರೋಧ ಲಿಂಗಾಯತಗಳು ಭಾಳಷ್ಟು ಜನ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಅವರು ವಿರೋಧ ಮಾಡ್ತಾರೆ ಅಥವಾ ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಗೊತ್ತಾಗುವಂಥ ವಿಷಯ. ಬಟ್ ಆದ್ರೆ ಸಹಜವಾಗಿ ಇಲ್ಲೇ ಎದುರಾಳಿ ಈ ಒಂದು ಒ ಬಿ ಸಿ ಇರೋದ್ರಿಂದಾಗಿ ಇಲ್ಲಿ ಮುಸ್ಲಿಂ ಮತ್ತು ಮುಸ್ಲಿಮರು ಮನಸ್ಸು ಮಾಡಿದರೆ ಎಸ್ ಮಲ್ಲಿಕಾರ್ಜುನ ಅವರಿಗೆ ಅಂದರೆ ಅವ್ರ ಮಗ ಸಮರ್ಥ ಅವ್ರಿಗೆ ಹೆಚ್ಚಿನ ಅವಕಾಶ ಸಿಗ್ಬೋದೇನೋ ಅನ್ನುವಂಥ ಸಮರ್ಥ ಅವರಿಗೆ ಅನ್ನುವಂಥ ಒಂದು ವಾದಗಳು ಬರ್ತಾಯಿದ್ರು. ಏನಿದ್ರು ಈಗಂತೂ ಘೋಷಣೆ ಇವಾಗಿದೆ. 3 ಕ್ಯಾಂಡಿಡೇಟ್ಗೆ ಯಾರು ಘೋಷಣೆ ಆಗಿದ್ದಾರೆ. ಬಿ ಜೆ ಪಿಯಿಂದ ಇಬ್ಬರು, ಎರಡೂ ಕಡೆ ಕಾಂಗ್ರೆಸ್ನಿಂದ ಒಬ್ಬರು ಘೋಷಣೆ ಆದಂಗೆ ಆಗಿದೆ. ಉಮೇಶ್ ಮೇಟಿ ಸಿಗ್ಬೋದು ಅಂತೇಳಿ. ಯಾಕಂದರೆ ಅವರನ್ನು ಬೆಂಗಳೂರಿಗೆ ಕರೆಸ್ಕೊಂಡು 4 ಜನರ ಇಬ್ಬರು ಅಕ್ಕ ತಂಗಿಯರು, ಇಬ್ಬರು ಅಂತಂಬರು ಕೂಡಿಸ್ಕೊಂಡು ಚರ್ಚೆ ಮಾಡಿ ಮತ್ತು ಯಾರಿಗಾದರೂ ಆತ ನಾವು ನಿಲ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ 4 ಜನ ಒಪ್ಕೊಂಡಿದ್ದಕ್ಕಾಗಿ ಕೊನೆಯ ಕ್ಷಣದಲ್ಲಿ ಉಮೇಶ್ ಮೇಟಿ ಅವ್ರನ್ನ ತರುವ ಲೆಕ್ಕ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಹೆಚ್ಚಿಗೆ ಜನಸಂಪರ್ಕ ಅವ್ರಿಗೆ